ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वास्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताभ्यप्रभाकरौ वन्दे परस्परात्मानौ बादरायण शङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शाङ्कर भाष्ये तृतीयाध्याये तृतीये पादे एकसूत्रात्मकेऽस्मिन् चतुर्विंशतितमे सत्याद्यधिकरणे तस्मिन् सत्याद्यधिकरणे उपनिबद्धम् एकमात्रं सूत्रम् इदानीं द्विवारं पठित्वा सूत्रार्थं तद्भाष्यभागञ्च तदवशिष्टभाष्यभागञ्च यथाचार्यानुग्रहं विचारयामः। इदं सूत्रं पादादितः पादादितः अष्टात्रिंशं सूत्रम् पादादितः अष्टात्रिंशं सूत्रम् अस्मिन् अधिकरणे उपनिबद्धम् एकमात्रं सूत्रम्। सर्वाग्रे शङ्कर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् अष्टात्रिंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शङ्कर भगवत् पूज्यपादानां प्रशस्ति श्लोकमेकं द्विवारं पठामः। ॐ
ಪ್ರಪಂಚ ಪಾಖಂಡ ವಿಖಂಡನೋದ್ಯತಂ ತ್ರಯೀಶಿರೋರ್ಥ ಪ್ರತಿಪಾದನೆ ರತಂ ಬುಧೈರ್ನುತಂ ಯೋಗಿ ಮುನೀಂದ್ರ ಸೇವಿತಂ ನಮಾಮಿ ತಂ ಶಂಕರ ದೇಶಿಕಂ ತತಂ. ಓಂ ಪ್ರಚಂಡ ಪಾಖಂಡ ವಿಖಂಡನೋದ್ಯತಂ ತ್ರಯೀಶಿರೋರ್ಥ ಪ್ರತಿಪಾದನೆ ರತಂ ಬುಧೈರ್ನುತಂ ಯೋಗಿ ಮುನೀಂದ್ರ ಸೇವಿತಂ ನಮಾಮಿ ತಂ ಶಂಕರ ದೇಶಿಕಂ ತತಂ. ನಮಾಮಿ ತಂ ಶಂಕರ ದೇಶಿಕಂ ತತಂ. ಇದು ಪ್ರಾಸಬದ್ಧವಾಗಿರ್ತಕ್ಕಂತಹ, ಪ್ರಾಸದಲ್ಲಿಯೂ ಕೂಡ ಈ ತಕಾರ ಪ್ರಧಾನವಾಗಿರ್ತಕ್ಕಂಥದ್ದು. ತಕಾರ ವರ್ಗೀಯ ವ್ಯಂಜನದಲ್ಲಿ 4ನೇ ವರ್ಗ. ಈ ತಕಾರ ಪ್ರಧಾನವಾಗಿರ್ತಕ್ಕಂಥ ಎಲ್ಲ ನೋಡಿ, ತಾ ಅಂತಕ್ಕಂಥದ್ದು ಪ್ರಧಾನವಾಗಿ ಬಂದಿರತಕ್ಕಂಥದ್ದು. ಪ್ರಚಂಡ ಪಾಖಂಡ ವಿಖಂಡನೋದ್ಯತಂ ಅಂದ್ರೆ ಪಾಖಂಡರು ಅಂದ್ರೆ ಯಾರು? ಪಾಖಂಡಿಗಳು ಅಂತಂದ್ರೆ, ಅಥವಾ ಪಾಖಂಡರು ಯಾರು ಅಂದ್ರೆ ವೇದವನ್ನು ನಂಬದೆ ವೇದ ಬಾಹ್ಯವಾದ ತತ್ವವನ್ನ ಅನುಸರಿಸತಕ್ಕಂಥವ್ರು ಈ ಪಾಖಂಡರು ಅಂತ ಹೇಳ್ತಾರೆ. ಅವರೇನು ಪಾಖಂಡರು ಅಂದ್ರೆ ಅವ್ರನ್ನ ಅದು ಕೆಟ್ಟದಾಗಿ, ಅದೇನು ಕೆಟ್ಟ ಪದ ಅಲ್ಲ ಅದು. ಪಾಖಂಡರು ಅಂತಂದ್ರೆ ಅವರು ವೇದಗಳನ್ನು ನಂಬೋದಿಲ್ಲ ಅಷ್ಟೇ, ವೇದ ಪ್ರಾಮಾಣ್ಯವನ್ನು ನಂಬೋದಿಲ್ಲ. ನೋಡ್ರಿ, ವೇದಗಳಲ್ಲಿ ಹೀಗೆ ಹೇಳ್ತಾ ಇದೆ ಅಂದ್ರೆ ನಮಗದು ಬೇಕಿಲ್ಲ ಸ್ವಾಮಿ. ಇವರು ವೇದಗಳ ಪ್ರಾಮಾಣ್ಯವನ್ನ ನಂಬದೇ ಇರತಕ್ಕಂಥವರು, ವೇದದಲ್ಲಿ ವಿಹಿತವಾಗಿರತಕ್ಕಂತಹ ಈ ಮತ್ತು ನಿಷಿದ್ಧವಾಗಿರ್ತಕ್ಕಂತಹ ಧರ್ಮ ಅಧರ್ಮಗಳ ಬಗ್ಗೆ ಆದರ ಇಲ್ಲದೆ ಇರತಕ್ಕಂಥವರು ಇವರು ಪಾಖಂಡರು. ಇಂತಹವರು ಪ್ರಚಂಡ ಪಾಖಂಡರಿದ್ರು. ಯಾರು? ನಮಗೆ ವೇದ ಪ್ರಾಮಾಣ್ಯ ಬೇಕಿಲ್ಲ ನೋಡ್ರಿ, ನಮಗೆ ಇದು ಪ್ರಮಾಣ ಅಂತ ಹೇಳ್ತಕ್ಕಂಥವ್ರು. ಮತ್ತೆ ವಿಧಿ ನಿಷೇಧಗಳನ್ನ ನಂಬದೇ ಇರತಕ್ಕಂಥವ್ರು, ವೇದ ವಿಹಿತವಾದ ಧರ್ಮಗಳನ್ನ, ವೇದ ನಿಷಿದ್ಧವಾದ ಅಧರ್ಮಗಳನ್ನ ನಂಬದೇ ಇರತಕ್ಕಂಥವ್ರು. ಅವ್ರದ್ದೇ ಬೇರೆ ಇತ್ತು, ಇಲ್ಲ ಅಂತಲ್ಲ. ಹೀಗೆ ಅದರಲ್ಲಿ ಹಾಗಿದ್ದವರನ್ನ ಅವರನ್ನ ಖಂಡಿಸುವುದರಲ್ಲೇ ಉದ್ಯತಂ ನಿರತನಾಗಿದ್ದವನನ್ನು. ಯಾರು ಈ ತರಹ ಪ್ರಚಂಡರಾಗಿರ್ತಕ್ಕಂಥ ಪಾಖಂಡರನ್ನ, ಅವರ ಒಂದು ಆ ಸಿದ್ಧಾಂತವನ್ನ ನಿರಸನ ಮಾಡುವುದರಲ್ಲಿಯೇ ತತ್ಪರನಾಗಿದ್ದನೋ, ಅವ್ರನ್ನೇನೋ ನಿರಾಕರಣೆ ಮಾಡಿಬಿಟ್ರು ವೇದ ಭಾಷ್ಯವನ್ನ. ಮತ್ತೇನು ಮಾಡಿದ್ರು ಅಂತಂದ್ರೆ ತ್ರಯೀಶಿರೋರ್ಥ ಪ್ರತಿಪಾದನೆ ರಥಂ. ತ್ರಯೀಶಿರೋರ್ಥ, ತ್ರಯಿ ಅಂದ್ರೇನು? ಋಗ್ವೇದ, ಯಜುರ್ವೇದ, ಸಾಮವೇದ, ಇವು ವೇದತ್ರಯಿ ಅಂತ ಹೇಳ್ತಾರೆ ಇದನ್ನ. ಇವುಗಳ ವೇದ, ಇದರ ಶಿರ ಅಂತಂದ್ರೆ ಯಾವುದು? ಪ್ರಧಾನವಾದ ಭಾಗ ಶಿರ ಅಂತಕ್ಕಂಥದ್ದು. ಹೀಗೆ 3 ವೇದಗಳ ಪ್ರಧಾನ ಭಾಗವಾಗಿರ್ತಕ್ಕಂಥದ್ದು ಯಾವುದು? ಅದೇ ವೇದಾಂತ. ಈ ವೇದಾಂತಗಳ ವಾಕ್ಯಗಳ ಅರ್ಥವನ್ನ ಪ್ರತಿಪಾದನೆ ರಥಂ, ಪ್ರತಿಪಾದಿಸುವುದರಲ್ಲಿ ಅತ್ಯಂತ ಆಸಕ್ತಿಯುಳ್ಳವನಾಗಿದ್ದ. ಮತ್ತೆ ಬುಧೈರ್ನುತಂ, ಬುಧೈಹಿ ಇಂದ್ರಾದಿ ದೇವತೆಗಳಿಂದ, ತ್ರಿಮೂರ್ತಿಗಳಿಂದಲೂ ಕೂಡ ನುತಂ ಸೇವಿಸಲ್ಪಟ್ಟವನಾಗಿರ್ತಕ್ಕಂತಹ, ಬರೀ ಇಂದ್ರಾದಿ ದೇವತೆಗಳಲ್ಲ, ಮತ್ತಿನ್ಯಾರು? ಯೋಗಿ ಮುನೀಂದ್ರ ಸೇವಿತಂ. ಯೋಗಿಗಳು ಮತ್ತೆ ಮುನೀಂದ್ರರು, ಮುನಿಶ್ರೇಷ್ಠರು, ಇವರಿಂದಲೂ ಕೂಡ ಸೇವಿಸಲ್ಪಟ್ಟವನಾಗಿರ್ತಕ್ಕಂತಹ ಯಾರಾತ ಅಂದ್ರೆ ಶಂಕರ ದೇಶಿಕಂ ತಂ. ಅಂತಹ ಶಂಕರ ದೇಶಿಕಂ, ದೇಶಿಕ ಅಂತಕ್ಕಂಥದ್ದು ಪೂಜ್ಯರು ಅಂತಕ್ಕಂಥ ಒಂದು ಅರ್ಥ ಬಂದಿರತಕ್ಕಂಥ, ಅತ್ಯಂತ ಪೂಜ್ಯರಾಗಿರತಕ್ಕಂತಹ ಶಂಕರ ಭಗವತ್ ಪೂಜ್ಯಪಾದರನ್ನ ನಾನು
ತತಂ ಸತತಂ ಯಾವಾಗಲೂ ಕೂಡ ನಮಾಮಿ ನಮಸ್ಕರಿಸುತ್ತೇನೆ ಅಂತಕ್ಕಂತಹದ್ದು ಈ ಒಂದು ಶ್ಲೋಕದ ಅರ್ಥ. ಶ್ಲೋಕವನ್ನ ಇನ್ನೊಂದು ಬಗೆಯ ಹೇಳ್ಕೊಳ್ಳೋಣ, ಅರ್ಥವನ್ನ ಅನುಸಂಧಾನ ಮಾಡಿ ಹೇಳಿಕೊಂಡು ಭಗವತ್ಪಾದರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನ ಬೇಡಿ ಈ ಭಾಗ ಇದೆಯಲ್ಲ ಇದನ್ನ ವಿಚಾರ ಮಾಡುವುದಕ್ಕೆ ಪ್ರಯತ್ನ ಮಾಡೋಣ. ಅವರ ಅನುಗ್ರಹ ಎಷ್ಟು ಮಟ್ಟಕ್ಕಾಗುತ್ತೋ ಅಷ್ಟು ಮಟ್ಟಕ್ಕೆ ನಮಗೆ ಅರ್ಥವಾಗುತ್ತೆ. ಇರ್ಲಿ. ಓಂ ಪ್ರಚಂಡ ಪಾಖಂಡ ವಿಖಂಡನೋದ್ಯತಂ ತ್ರಯೀಶಿರೋರ್ಥ ಪ್ರತಿಪಾದನೆ ರತಂ ಬುಧೈರ್ನುತಂ ಯೋಗಿ ಮುನೀಂದ್ರ ಸೇವಿತಂ ನಮಾಮಿತಂ ಶಂಕರ ದೇಶಿಕಂ ತತಂ ನಮಾಮಿತಂ ಶಂಕರ ದೇಶಿಕಂ ತತಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಏಕಸೂತ್ರಾತ್ಮಕಂ ಚತುರ್ವಿಂಶಂ ಸತ್ಯಾದ್ಯಧಿಕರಣಂ. ಓಂ ಸೈವ ಹಿ ಸತ್ಯಾದಯಃ ಓಂ ಸೈವ ಹಿ ಸತ್ಯಾದಯಃ. ಇದರ ಒಂದು ಪದವಿಭಾಗ, ಅನ್ವಯ, ಅನ್ವಯಾರ್ಥ ಮತ್ತೆ ಭಾಷ್ಯ ಭಾಗ ಎಲ್ಲವನ್ನೂ ನೋಡಿದ್ದೇವೆ, ವಿಚಾರ ಮಾಡಿದ್ದೇವೆ. ಅವರ ಅನುಗ್ರಹದಿಂದ ಸ್ವಲ್ಪ ಮಟ್ಟಿಗೆ ಅರ್ಥವಾಗಿದೆ. ಏನು ಸೈವ ಹಿ ಸತ್ಯಾದಯ, ಅದೇನು ಸಾ ಏವ ಹಿ ಸತ್ಯಾದಯ. ಏನು ಸಾ ಅಂತಂದ್ರೇನು? ಸಾ ಏವ ಅಂತ ಹೇಳಿದ್ದಾರೆ, ಅವಧಾರಣೆ ಮಾಡಿ. ಅದೇ ಅದೇ ಯಾವುದು? ಅದೇ ಅದೇ ಅಂದ್ರೆ ಯಾವುದು? ಅದೇ ಸುಮ್ಮನೆ ಅದೇ ಅದೇ ಅಂದ್ಬಿಟ್ರೆ ಯಾವುದು ಅಂದ್ರೆ ಯಾ ಸತ್ಯವಿದ್ಯಾ ಬೃಹದಾರಣ್ಯಕ್ಕೆ ತಯೋಹೈತಂ ಮಹದ್ಯಕ್ಷಂ ಇತ್ಯತ್ರ ಶ್ರೂಯತೆ. ನೋಡಿ, ಬೃಹದಾರಣ್ಯಕದಲ್ಲಿ ತಯೋಹೈತಂ ಮಹದ್ಯಕ್ಷಂ ಅಲ್ಲಿ ಈ ಒಂದು ಪದ ಪ್ರಯೋಗ ಮಾಡಿದ್ದಾರೆ. ಎಲ್ಲಿ? ಸತ್ಯ ಬ್ರಹ್ಮದ ಉಪಾಸನೆಯಲ್ಲಿ. ಸತ್ಯವಿದ್ಯಾ ಸತ್ಯವಿದ್ಯಾ ಬ್ರದರ್, ಸತ್ಯವಿದ್ಯೆ. ಮತ್ತು ಈ ಅಲ್ಲಿಯೇ, ಬೇರೆ ಕಡೆಯಲ್ಲಿ ಅಲ್ಲ. ನೋಡಿ, ಇಲ್ಲಿ ಅದು ವಿಶೇಷ. ಇದು ಬೃಹದಾರಣ್ಯಕದಲ್ಲಿಯೇ 4ನೆಯ ಬ್ರಾಹ್ಮಣದಲ್ಲಿ ಇದನ್ನ ಹೇಳಿದ್ದಾರೆ, ತಯೋಹೈತಂ ಮಹದ್ಯಕ್ಷಂ ಅಂತಕ್ಕಂಥದ್ದನ್ನ ಸತ್ಯವಿದ್ಯೆಯ ಸಂದರ್ಭದಲ್ಲಿ. ಮತ್ತೆ ಮುಂದೆಯೂ ಕೂಡ 5ನೆಯ ಬ್ರಾಹ್ಮಣದಲ್ಲಿ ತದ್ಯತ್ತತ್ ಸತ್ಯಂ ಅಂತ ಅಲ್ಲೂ ಕೂಡ ಸತ್ಯವಿದ್ಯೆಯನ್ನೇ ಹೇಳಿದ್ದಾರೆ. ಆದರೆ ಈ ಎರಡೂ ಕಡೆ ಹೇಳಿರತಕ್ಕಂತಹ ಸತ್ಯವಿದ್ಯೆಯು ಸಾ ಏವ ಹಿ, ಏನು ಅದೇ ಒಂದೇ ಸತ್ಯವಿದ್ಯೆಯೇ ಆಗಿದೆ ಅಂತ ಅರ್ಥ. ಎರಡೂ ಕಡೆ ಬೇರೆ ಬೇರೆ ಅಲ್ಲ. ಬೇರೆ ಬೇರೆ ಅಂತಕ್ಕಂಥ ಒಂದು ಸಂಶಯ ಯಾತಕ್ ಬಂತು? ಅಲ್ಲ ಸ್ವಾಮಿ, ಅಲ್ಲೂ ಹೇಳಿದ್ದಾರೆ ಇಲ್ಲೂ ಹೇಳಿದ್ದಾರೆ, ಆಯ್ತು ಬಿಡಿ. ಏನೋ ದಾರ್ಢ್ಯತೆಗೋಸ್ಕರ ಅರ್ಥ ದೃಢವಾಗುವುದಕ್ಕೆ ಹೇಳಿದ್ದಾರೆ ಎರಡೂ ಕಡೆ. ಏನಿವಾಗ ಬೇರೆ ಬೇರೆ ಸಂಶಯ ಯಾತಕ್ ಬಂತು? ಅದು ಮುಖ್ಯವಾದದ್ದು. ಯಾಕೆ ಸಂಶಯ ಬಂತು ಅಂತಂದ್ರೆ, ಎರಡೂ ಕಡೆ ಸತ್ಯವಿದ್ಯೆನೇ ಹೇಳಿದ್ದಾರೆ. ಆದರೆ ಎರಡೂ ಕಡೆ ಆ ಸತ್ಯವಿದ್ಯೆಗೆ ಫಲವನ್ನ ಹೇಳುವಾಗ ಏನು ಮಾಡಿದ್ದಾರೆ? ಬೇರೆ ಬೇರೆಯಾಗಿ ಹೇಳಿಬಿಟ್ಟಿದ್ದಾರೆ. ಏನು? 4ನೆಯ ಬ್ರಾಹ್ಮಣದಲ್ಲಿ ಹೇಳಿರ್ತಕ್ಕಂತಹ ಸತ್ಯವಿದ್ಯೆಗೆ ಒಂದು ಫಲ, ಮತ್ತೆ 5ನೆಯ ಬ್ರಾಹ್ಮಣದಲ್ಲಿ ಹೇಳಿರ್ತಕ್ಕಂತಹ ಸತ್ಯವಿದ್ಯೆ ಇನ್ನೊಂದು ಫಲವನ್ನ ಹೇಳ್ಬಿಟ್ಟಿದ್ದಾರೆ. ಓಹೋ, ಇದೇನಿದು ಅಂತಂದ್ರೆ, ನೋಡಿ, ಈ 4ನೆಯ ಬ್ರಾಹ್ಮಣದಲ್ಲಿ ಇವನು ಎಲ್ಲ ಲೋಕಗಳನ್ನು ಜಯಿಸುತ್ತಾನೆ. ಯಾರು?
ನಾಲ್ಕನೆಯ ಬ್ರಾಹ್ಮಣದಲ್ಲಿ ಹೇಳಿರ್ತಕ್ಕಂತಹ ಸತ್ಯವಿದ್ಯೆ ಇದೆಯಲ್ಲ, ಅದಕ್ಕೆ ಫಲಶ್ರುತಿ ಏನ್ ಹೇಳಿದ್ದಾರೆ? ಜೇತಿಮಾನ್ ಲೋಕಾನ್ ತದ್ವೈತದೇತದೇವ ತದಾಸ. ನೋಡಿದ್ವಲ್ಲ ಇದರ ಮತ್ತೆ ಸತ್ಯಮೇವ ತಯೋಹೈತಂ ಮಹದ್ಯಕ್ಷಂ ಪ್ರಥಮಜಂ ವೇದ ಸತ್ಯಂ ಬ್ರಹ್ಮೇತಿ. ಇವನೇನಾಗತ್ತೆ ಇವನಿಗೆ ಅಂದ್ರೆ ಜಯತೀಮಾನ್ ಲೋಕಾನ್, ಇವನು ಎಲ್ಲ ಲೋಕಗಳನ್ನು ಜಯಿಸುತ್ತಾನೆ, ಇವನ ಶತ್ರು ಕೂಡ ಜಿತನಾಗುತ್ತಾನೆ, ಏನಾಗ್ತಾನೆ. ಇದು ಒಂದು. ಮತ್ತೆ ಐದನೆಯ ಬ್ರಾಹ್ಮಣದಲ್ಲಿ ಹೇಳಿರ್ತಕ್ಕಂಥ ಒಂದು ಫಲಶ್ರುತಿ ಇದೆಯಲ್ಲ, ಅದಕ್ಕೆ ಹೇಳ್ತಾರೆ ಹಂತಿ ಪಾಪ್ಮಾನಂ ಜಹಾತಿ ಚ ಏವಂ ವೇದ ಅಂತ ಹೇಳ್ಬಿಡ್ತಾರೆ. ಇವನು ಎಲ್ಲ ಪಾಪಗಳನ್ನು ಕೂಡ ಇವನು ತೊಡೆದು ಹಾಕಲ್ಪಡುತ್ತಾನೆ. ಇಲ್ಲಿ ಲೋಕಗಳನ್ನು ಜಯಿಸ್ತಾನೆ ಅಂದ್ರು, ಇಲ್ಲಿ ಪಾಪಗಳನ್ನ ಹೋಗ್ಬಿಡುತ್ತೆ, ಇವನಿಗೆ ಪಾಪಗಳೆಲ್ಲ ಹೋಗ್ಬಿಡುತ್ತೆ ಅಂದ್ರು. ಹೀಗೆ ಎರಡೂ ಕೂಡ ಫಲಗಳಲ್ಲಿ ವ್ಯತ್ಯಾಸವಿರುವುದರಿಂದ ಏನಾಗುತ್ತೆ, ಎರಡೂ ಕೂಡ ಓಹೋ ಬೇರೆ ಬೇರೆ ವಿದ್ಯೆ ಏನೋ ಅನ್ನಿಸ್ಬಿಡುತ್ತೆ. ಯಾಕೆ? ಫಲ ಬೇರೆ ಬೇರೆ, ಆದ್ರಿಂದ ಎರಡು ಬೇರೆ ಬೇರೆ ಇದ್ದೇ ಇರ್ಬೇಕಲ್ವಾ, ಬೇರೆ ಬೇರೆ ಸಂಶಯ ಬರುತ್ತೆ. ಹಾಗೆ ಬಂದ ಸಂಶಯಕ್ಕೆ ಸಮಾಧಾನವನ್ನ ಹೇಳ್ತಾರೆ. ಇಲ್ಲ ಇಲ್ಲ, ಹಾಗೆ ತೋರಿದರೂ ಕೂಡ ಅದೇನಾಗಿದೆ, ಅದು ಒಂದೇ, ಸತ್ಯವಿದ್ಯೆ ಒಂದೇ ಆಗಿದೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಒಂದು ವಿಚಾರವನ್ನ ನೆನೆಸ್ಬೇಕು. ಇದು ಶೈವಹಿ ಸತ್ಯಾದಯ ಅಂತಕ್ಕಂಥದ್ದು ಬಾದರಾಯಣರು ರಚಿಸಿರತಕ್ಕಂತ ಸೂತ್ರ ಇದು, ಹೌದ್ ತಾನೆ? ಇದಕ್ಕೆ ಬಾದರಾಯಣರು ಓಹೋ ಶೈವಹಿ ಸತ್ಯಾದಯ ಅಂದ್ರೆ ಇದಕ್ಕೆ ಎಲ್ಲಿಯ ವಿಷಯ ವಾಕ್ಯ ತಗೋಬೇಕು, ವಿಷಯ ವಾಕ್ಯ ಎಲ್ಲಿದೆ ತಗೋಬೇಕು, ಮತ್ತು ಅದನ್ನ ಹೇಗೆ ನಾವು ಆ ಸಿದ್ಧಾಂತವನ್ನ ನಾವು ಹೇಳಬೇಕು ಅಂತಕ್ಕಂಥದ್ದು ಅದು ತೀರ್ಮಾನ ಮಾಡೋರು ಯಾರು? ಭಗವತ್ಪಾದ ಶಂಕರರು. ಬಾದರಾಯಣರು ಅದನ್ನು ಹೇಳಿಲ್ಲ, ಸುಮ್ಮನೆ ಸೂತ್ರ ಮಾಡ್ಬಿಟ್ಟು ಶೈವಹಿ ಸತ್ಯಾದಯ ಅದೇ, ಎರಡು ಕಡೆಯಲ್ಲಿ ಹೇಳಿರ್ತಕ್ಕಂತಹ ಸತ್ಯವಿದ್ಯೆ ಅದೇ ಒಂದೇ ಅಂತ ಹೇಳ್ಬಿಟ್ರು. ಹೀಗೆ ಹೇಳ್ಬಿಟ್ಟಿದ್ರಿಂದ ಯಾವುದು ಎರಡೂ ಕಡೆ ಹೇಳಿರ್ತಕ್ಕಂತಹ ಸತ್ಯವಿದ್ಯೆ ಅಂತ ಹೇಳಿದ್ರಲ್ಲ, ಎರಡೂ ಕಡೆ ಹೇಳಿರ್ತಕ್ಕಂಥದ್ದು ನಾವು ಯಾವ್ದು ತಗೊಳ್ಬೇಕು ವಿಷಯವಾಕ್ಯ ಅಂತಕ್ಕಂಥ ದೊಡ್ಡ ಯಾರಿಗೆ ಗೊತ್ತಾಗತ್ತೆ? ಯಾರು ಆ ಒಂದು ಬ್ರಹ್ಮವೇತ್ತರ ಬ್ರಹ್ಮನಿಷ್ಠರೋ ಅವರಿಗೆ ಮಾತ್ರ ಗೊತ್ತಾಗುತ್ತೆ ಅಷ್ಟೆ. ಇರ್ಲಿ. ಹಾಗಾಗಿ ಭಗವತ್ಪಾದ ಶಂಕರರು ಏನ್ ಮಾಡಿದ್ರು ನೋಡಿ, ಬೃಹದಾರಣ್ಯಕದಲ್ಲಿ ಬಂದಿರತಕ್ಕಂಥದ್ದೇ ಈ ಸತ್ಯವಿದ್ಯೆಯನ್ನು ತೆಗೆದುಕೊಂಡ್ರು. 4ನೇ ಬ್ರಾಹ್ಮಣದಲ್ಲಿ 5ನೇ ಬ್ರಾಹ್ಮಣದಲ್ಲಿ ತೆಗೆದುಕೊಂಡ್ಬಿಟ್ಟು ಸಿದ್ಧಾಂತ ಮಾಡಿದ್ರು, ಅದೆರಡು ಒಂದೇ ಅಂತ ಹೇಳಿದ್ರು, ಆಯ್ತು, ಅದು ಮುಗಿತು. ಆದರೆ ಶಂಕರ ಭಗವತ್ಪಾದರಿಗಿಂತ ಹಿಂದೆ ಇದ್ದಂತಹ ಕೆಲವು ವೃತ್ತಿಕಾರರು ಏನನ್ನ ಹೇಳಿದ್ರು ಅಂತಂದ್ರೆ, ಅವರು ವಿಷಯವಾಕ್ಯವನ್ನೇ ಬೇರಾಗಿ ತೆಗೆದುಕೊಂಡು ಬಿಟ್ಟಿದ್ದರು. ಇಲ್ಲಿ ಏನಾಗಿದೆ, ಶಂಕರ ಭಗವತ್ಪಾದರು ಬೃಹದಾರಣ್ಯಕ ಇರತಕ್ಕಂತಹ ಎರಡು ವಾಕ್ಯ ತೆಗೆದುಕೊಂಡು ಎರಡು ಒಂದೇ ಅಂತ ಹೇಳಿದ್ರು. ಆದರೆ ಕೆಲವು ವೃತ್ತಿಕಾರರು, ಶಂಕರರಿಗಿಂತ ಹಿಂದೆ ಇದ್ದ ವ್ಯಾಖ್ಯಾನಕಾರರು, ಭಾಷ್ಯಕಾರರು, ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಶೈವಹಿ ಸತ್ಯಾದಯ ಎನ್ನುವ ಸೂತ್ರಕ್ಕೆ ವಿಷಯವಾಕ್ಯವನ್ನ ಸಾಯೇವ ಅದೇ ಎರಡು ತಗೋಬೇಕಲ್ಲ, ಎರಡು ಹೇಳಿದ್ ಒಂದೇ ಅಂತ ಹೇಳ್ಬೇಕು. ಎರಡು ಯಾವ್ದು ತಗೊಂಡಿದ್ರು ಅಂದ್ರೆ, ಒಂದನ್ನ ಬೃಹದಾರಣ್ಯಕ ವಾಕ್ಯ ತಗೊಂಡಿದ್ರು, ಮತ್ತೆ ಮತ್ತೊಂದನ್ನ ಬೃಹದಾರಣ್ಯಕ ವಾಕ್ಯ ಶಂಕರ ತೆಗೆದುಕೊಂಡಿರ್ಲಿಲ್ಲ. ಮತ್ತೆ ಯಾವ್ದು ತಗೊಂಡ್ರು? ಛಾಂದೋಗ್ಯದಲ್ಲಿ ಹೇಳಿರ್ತಕ್ಕಂಥ ಅಸತ್ಯ ವಿದ್ಯೆಯನ್ನು ತೆಗೆದುಕೊಂಡ್ರು. ಛಾಂದೋಗ್ಯದಲ್ಲೂ ಇದೇ ಹೇಳಿದ್ದಾರೆ, ಸತ್ಯವಿದ್ಯೆಯನ್ನು ಹೇಳಿ ಅಲ್ಲಿ ಅಕ್ಷಪುರುಷನನ್ನ ಹೇಳಿ ಇಲ್ಲೂ ಅದನ್ನ ಹೇಳಿದ, ಅಲ್ಲೂ ಅದನ್ನ ಹೇಳಿದ್ದಾರೆ. ನೋಡಿ ಎಷ್ಟು ಸೂಕ್ಷ್ಮವಾಗಿ ಇದನ್ನ ಅಧ್ಯಯನ ಮಾಡಬೇಕು. ಇಲ್ಲಿ ಯಾಕೆ ತಗೋಬಾರ್ದು? ಸಂಶಯ ಬಂತು. ಶಂಕರ ಭಗವತ್ಪಾದರು ಬೃಹದಾರಣ್ಯಕ ಇರತಕ್ಕಂತಹ ಎರಡು ವಾಕ್ಯಗಳನ್ನೇ ಯಾತಕ್ಕೆ ತಗೊಂಡು ಸತ್ಯವಿದ್ಯಾ ವಾಕ್ಯಗಳನ್ನ ಈ ಒಂದು ಛಾಂದೋಗ್ಯ ಬಂದಿರತಕ್ಕಂಥ ವಾಕ್ಯ ಯಾಕೆ ಬಿಟ್ರು? ನೋಡಿ, ಇದು ಸರಿ ಇಲ್ಲ.
ನಮ್ಮ ವೃತ್ತಿಕಾರರು ತಗೊಂಡಿದ್ದಾರೆ ನೋಡಿ. ಯಾರು ಶಂಕರ ಹಿಂದೆ ಇದ್ದವರು ಕಣ್ರಿ, ಅವ್ರು ನೋಡಿ ಬೃಹದಾರಣ್ಯಕ ವಾಕ್ಯ ಇದು ತಗೊಂಡಿದ್ದಾರೆ. ಮತ್ತೆ ಇನ್ನೊಂದನ್ನ ಛಾಂದೋಗ್ಯ ವಾಕ್ಯ, ಎರಡೂ ಕೂಡ ಬೃಹದಾರಣ್ಯಕದಲ್ಲೇ ಇದ್ದು ತಗೊಳ್ಬೇಕಾದ ಹೇಳಿದೆ, ಅಂತ ಅವಶ್ಯಕತೆ ಇರಲಿಲ್ಲ. ಯಾಕೆ ತಗೊಂಡೆ? ಛಾಂದೋಗ್ಯ ವಾಕ್ಯವನ್ನು ತೆಗೆದುಕೊಂಡವರು ಅರ್ಥ ಮಾಡಿದ್ದಾರೆ ಎರಡಕ್ಕೂ ಕೂಡ, ಎರಡೂ ಕೂಡ ಒಂದೇ. ಅದೇನು ಅವರು ಕೂಡ ಒಂದೇ ಅಂತ ಹೇಳಿದ್ದಾರೆ, ಇಲ್ಲ ಅಂತ. ಅವ್ರು ಏನ್ ಮಾಡಿದ್ದಾರೆ? ಬೃಹದಾರಣ್ಯಕ ಹೇಳಿರತಕ್ಕಂತ ಅಸತ್ಯ ವಿದ್ಯೆ ಮತ್ತೆ ಛಾಂದೋಗ್ಯದಲ್ಲಿ ಹೇಳಿರತಕ್ಕಂತ ಅಸತ್ಯ ವಿದ್ಯೆ ಎರಡೂ ಕೂಡ ಒಂದೇ ಎಂಬುದಾಗಿ ಹೇಳಿದ್ದಾರೆ, ಅರ್ಥ ಮಾಡಿದ್ದಾರೆ. ಎರಡು ತಗೊಂಡಿದ್ದಾರೆ, ಬೃಹದಾರಣ್ಯಕ, ಛಾಂದೋಗ್ಯ. ಅದನ್ನ ಶಂಕರ ಭಗವತ್ಪಾದರು ತಮ್ಮ ಸಿದ್ಧಾಂತ ಹೇಳಿದ್ರು. ಎರಡನ್ನೂ ಬೃಹದಾರಣ್ಯಕ ವಾಕ್ಯ ತೆಗೆದುಕೊಂಡು ಹೇಳಿದ್ರು. ಈಗ ಅವ್ರು ಹೇಳಿದ್ದಾರಲ್ಲ, ಅವ್ರು ಹೇಳಿದ್ದನ್ನ ಅದ್ರಲ್ಲಿ ಏನ್ ದೋಷ ಇದೆ ಅಂತ ಅನ್ನೋದನ್ನು ತೋರಿಸ್ಕೊಡ್ಲೇಬೇಕು. ಇಲ್ಲದೆ ಆದ್ರೆ ಏನಾಗುತ್ತೆ? ಏನ್ರಿ, ನಾವು ಶಂಕರ ಭಗವತ್ಪಾದರ ಶಿಷ್ಯರು, ನಾವು ಇದನ್ನ ಅನುಸರಿಸೋಣ. ಇನ್ ಕೆಲವರು ಯಾರೋ ಹಿಂದೆ ವೃತ್ತಿಕಾರರು, ಅವರ ಶಿಷ್ಯರು, ಅವ್ರು ಅದನ್ನ ಅನುಸರಿಸ್ಲಿ ಬಿಡಿ, ಏನ್ ಇವಾಗ ಅದು ಅಯ್ಯಯ್ಯೋ ಖಂಡಿತವಾಗ್ಲೂ ಇಲ್ಲ. ಹಾಗಾಗ್ಬಿಟ್ರೆ ಏನಾಗತ್ತೆ? ನಿಶ್ರೇಯಸಾತ್ ಪ್ರತಿಹನ್ಯೇತ ಅನರ್ಥಂಚ ಇಯಾತ್. ಹೀಗೆ ಅರ್ಥ ಇಲ್ಲದೆ ನಿಶ್ರೇಯಸ ಪ್ರಾಪ್ತವಾಗೋದಿಲ್ಲ, ಮೋಕ್ಷ ಸಿಕ್ಕೋದಿಲ್ಲ ಅಷ್ಟೇ. ಬೇರೆ ಬೇರೆ ಅರ್ಥ ಆದ್ರೆ ಏನು ತೊಂದರೆ ಆಗುತ್ತೆ? ಅಲ್ಲಿ ಛಾಂದೋಗ್ಯ ವಾಕ್ಯವನ್ನು ಯಾತಕ್ಕೆ ತಗೊಳ್ಬಾರದು ನಾವು? ಈ ಬೃಹದಾರಣ್ಯಕ ವಾಕ್ಯವನ್ನೇ ಯಾಕೆ ತಗೋಬೇಕು? ಮತ್ತೆ ಇದಕ್ಕೂ ಅದಕ್ಕೂ ಎರಡು ಒಂದನೇ. ಅಕ್ಷಪುರುಷನ್ನ ಹೇಳಿದಾರ, ಸತ್ಯವಿದ್ಯೆ ಒಂದೇ. ಆದರೂ ಕೂಡ ಏನು ವ್ಯತ್ಯಾಸ ಇದೆ ಅಂತ ಅನ್ನೋದನ್ನ ಮುಖ್ಯವಾಗಿ ಹೇಳಬೇಕು. ಅದನ್ನ ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯ. ನೋಡಿ ಎಷ್ಟು ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕಾದ್ದು ಇವೆಲ್ಲ. ಇವೆಲ್ಲ ಸೂತ್ರ ಭಾಷೆ ಏನೋ ಹೋದ್ರೆ ಅವೆಲ್ಲ ಏನು ಬೇಕಿಲ್ಲ ಇವೆಲ್ಲ. ಆದರೆ ಶಾಸ್ತ್ರವನ್ನ ಅಧ್ಯಯನ ಮಾಡ್ತೇನೆ ಅಂತ ಹೋದಾಗ, ಇವಾಗ ನಾವು ಬ್ರಹ್ಮಸೂತ್ರ ಭಾಷ್ಯ ಅಲ್ವಾ, ಅದು ವೇದಾಂತ ಶಾಸ್ತ್ರ. ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡ್ತೇವೆ ಅಂತ ಹೋದಾಗ ಇವೆಲ್ಲ ಬೇಕೇ ಬೇಕು. ಇಲ್ಲೇ ಏನಾಗುತ್ತೆ? ಅಯ್ಯೋ ಅದು ಸರಿ ಇರ್ಲಿ ಬಿಡ್ರಿ, ಇದು ಸರಿ ಇರ್ಲಿ ಬಿಡ್ರಿ, ಹೀಗಾಗ್ಬಿಡ್ತು. ಇವತ್ತಾಗಿರೋ ಕಥೆ ಅದೇ. ಇರ್ಲಿ, ನೋಡೋಣ. ಈಗ ಈ ಒಂದು ಏಕದೇಶಿಗಳು ಈ ಸ್ವಾಮಿ ಕೊಟ್ಟಿರ್ತಾರೆ. ಅವರು ಒಬ್ರು, ಅವ್ರ ವೃತ್ತಿಕಾರು ಬೇಕಾರೋ ಹೇಳಿ, ಯಾರು ಬೇಕಾದ್ರೂ ಆಗ್ಬೋದು, ಅದು ಗೊತ್ತಿಲ್ಲ ನಮಗೆ. ಅವರು ಏನ್ ಹೇಳ್ತಾರೆ ಅಂತಕ್ಕಂಥದ್ದು ನೋಡೋಣ. ಓಂ ಅವರ ವ್ಯಾಖ್ಯಾನ. ಓಂ ಸೈವ ಹಿ ಸತ್ಯಾದಯ ಕೇಚಿತ್ ಪುನಃ ಅಸ್ಮಿನ್ ಸೂತ್ರೆ ಇದಂಚ ವಾಜಸನೇಯಕಂ ಅಕ್ಷ್ಯಾದಿತ್ಯ ಪುರುಷ ವಿಷಯಂ ವಾಕ್ಯಂ ಛಾಂದೋಗ್ಯೇ ಚ ಅಥಯ ಏಷೋಂತರಾದಿತ್ಯ ಹಿರಣ್ಮಯ ಪುರುಷೋ ದೃಶ್ಯತೆ ಅಥಯೇ ಏಷೋಕ್ಷಣಿ ಪುರುಷೋ ದೃಶ್ಯತೆ ಇತ್ಯುದಾಹೃತ್ಯ ಸಾ ಏವ ಇಯಂ ಅಕ್ಷ್ಯಾದಿತ್ಯ ಪುರುಷ ವಿಷಯ ವಿದ್ಯಾ ಉಭಯತ್ರ ಏಕಾ ಏವ ಇತಿ ಕೃತ್ವಾ ಸತ್ಯಾದೀನ್ ಗುಣಾನ್ ವಾಜಸನೈಭ್ಯಃ ಛಂದೋಗಾನಾಂ ಉಪಸಂಹಾರ್ಯಾಂ ಮನ್ಯಂತೆ. ಒಂದೇ ವಾಕ್ಯದಲ್ಲಿ ಆ ಒಂದು ವೃತ್ತಿಕ ಏಕದೇಶಗಳಿದ್ರಲ್ಲ, ಅವರ ವ್ಯಾಖ್ಯಾನವನ್ನು ಹೇಳ್ಬಿಟ್ರು. ನೋಡಿ, ಇಲ್ಲಿ ಕೆಲವರು ಈ ಸೂತ್ರಕ್ಕೆ, ಸೈವಹಿ ಸತ್ಯಾದಯ ಎಂಬತಕ್ಕಂತಹ ಸೂತ್ರಕ್ಕೆ ಈ ರೀತಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಯಾವ ರೀತಿ ಅಂತಂದ್ರೆ ನೋಡಿ, ವಾಜಸನೇಯಕದಲ್ಲಿ, ಅದರ ಬೃಹದಾರಣ್ಯಕದಲ್ಲಿ ಈ ಅಕ್ಷಾದಿತ್ಯ ಪುರುಷ ಇದೆಯಲ್ಲ ವಾಕ್ಯ, ಅದನ್ನ ತೆಗೆದುಕೊಟ್ಟಿದ್ದಾರೆ. ಮತ್ತೆ ಛಾಂದೋಗ್ಯದಲ್ಲಿಯೂ ಕೂಡ, ಛಾಂದೋಗ್ಯದಲ್ಲಿ ಇದನ್ನೇ ಅಕ್ಷಾದಿ ಪುರುಷರನ್ನ ಅಲ್ಲೂ ಹೇಳಿದ್ದಾರೆ. ಅಲ್ಲೂ ಕೂಡ ಅಥಯ ಏಷೋಂತರಾದಿತ್ಯ ಹಿರಣ್ಮಯ ಪುರುಷ ಅಂದ್ರೆ ಈ ಒಂದು ಆದಿತ್ಯ ಮಂಡಲದಲ್ಲಿ ಇರತಕ್ಕಂತಹ, ಅಂತರಾದಿತ್ಯ ಮಂಡಲ ಹೊರಗಡೆ ಇರತಕ್ಕಂತಹ ಹಿರಣ್ಮಯ ಪುರುಷ, ಕಾಂಚನಮಯನಾಗಿರ್ತಕ್ಕಂಥ, ಅಂದ್ರೆ ಅಷ್ಟು ತೇಜಸ್ಸಿನಿಂದ ಇರತಕ್ಕಂಥ ಪುರುಷನಿದ್ದಾನಲ್ಲ,
ಅಲ್ಲಿದ್ದಾನೆ ಆದಿತ್ಯ ಮಂಡಲದಲ್ಲಿ. ಮತ್ತೆ ಯ ಏಷೋ ಅಕ್ಷಿಣಿ ಪುರುಷೋ ದೃಶ್ಯತೆ. ಮತ್ತೆ ಪ್ರತಿಯೊಬ್ಬ ಜೀವಿಯಲ್ಲಿಯೂ ಮನುಷ್ಯನಲ್ಲಿಯೂ ಜೀವಿಯಲ್ಲಿಯೂ ಕೂಡ ಇವನೇನು ಬಲಗಣ್ಣನಲ್ಲಿಯೂ ಕೂಡ ಅದೇ ಯಾರು ಆ ಒಂದು ತತ್ವ ಅಂತ ಏನಿದೆ ಆದಿತ್ಯ ಮಂಡಲದಲ್ಲಿರ್ತಕ್ಕಂಥದ್ದು ಅದೇ ಪುರುಷನ ಬಲಗಣ್ಣಿನಲ್ಲಿಯೂ ಇದೆ. ಈಗ ಅಲ್ಲಿರತಕ್ಕಂತಹದ್ದು ಇಲ್ಲಿರತಕ್ಕಂತಹದ್ದು ಎರಡೂ ಒಂದೇ. ಇದು ಸರಿಯಾಗಿ ತೋರ್ತಾ ಇದೆ ನಮಗೆ. ಏನು ಅಲ್ಲಿರತಕ್ಕಂತಹದ್ದು ಎಲ್ಲ ಒಂದೇನೆ. ವಿಶೇಷ ಏನು? ಅಲ್ಲಿ ಸೂರ್ಯಮಂಡಲದ ಒಳಗಡೆ ಇರತಕ್ಕಂತ ಎಂಬುದಾಗಿ ಹೇಳಿರುವಾಗ ಅದನ್ನ ಆದಿದೈವಿಕವಾಗಿ, ಮತ್ತೆ ಇಲ್ಲಿ ಪುರುಷನ ಬಲಗಣ್ಣಿನಲ್ಲಿ ಇರತಕ್ಕಂತಹದ್ದು ಅಂತ ಹೇಳಿರುವಾಗ ಇಲ್ಲಿ ಆಧ್ಯಾತ್ಮಿಕವಾಗಿ ಅದೇ ಒಂದೇ ತತ್ವ. ಒಂದು ಆದಿದೈವಿಕವಾಗಿ ಒಂದು ಆಧ್ಯಾತ್ಮಿಕವಾಗಿ ವಿಚಾರ ಮಾಡಿದ್ದಾರೆ. ಆದಿದೈವಿಕವಾಗಿ ಹೇಳಿರುವಾಗ ಆದಿತ್ಯ ಪುರುಷ, ಆದಿದೈವಿಕವಾಗಿ ಹೇಳಿದಾಗ ಆದಿತ್ಯ ಪುರುಷ, ಮತ್ತೆ ಆಧ್ಯಾತ್ಮಿಕವಾಗಿ ಹೇಳಿರುವಾಗ ಈ ಅಕ್ಷಿ ಪುರುಷ. ಹೀಗೆ ಇವನು ಅಕ್ಷಿ ಪುರುಷ, ಅವನು ಆದಿತ್ಯ ಪುರುಷ, ಇಬ್ಬರು ಕೂಡ ಒಂದೇ ಎಂಬುದಾಗಿ ಹೇಳಿದ್ದಾರೆ ಶೈವೇಂದ್ರಿ ಆಲೆ ಸಾಯೇವ. ಎರಡು ಕೂಡ ಹೇಳಿರ್ತಕ್ಕಂಥ ವಿಧಿ ಉಪಾಸನೆ, ಅದು ಅಲ್ಲೂ ಉಪಾಸನೆ ಇಲ್ಲೂ ಉಪಾಸನೆ. ಆ ಉಪಾಸನೆ ಒಂದೇ, ವಿದ್ಯಾ ಒಂದೇ ಅಂತ ಹೇಳಿದ್ದಾರೆ. ಚಂದ್ರೇನು ವಿಷಯ ವಾಕ್ಯವನ್ನ ಇದನ್ನ ತಗೊಂಡು ಹೇಳಿದ್ದಾರೆ. ಇದು ಉದಾಹೃತ್ಯ. ಇದನ್ನ ವಿಷಯ ವಾಕ್ಯಂ ಸ್ವೀಕೃತ್ಯ ಏನ್ ಮಾಡಿದ್ದಾರೆ? ಈ ಸಾಯೇವ ಅಕ್ಷಾದಿತ್ಯ ಪುರುಷ ವಿಷಯ, ಈ ಅಕ್ಷಾದಿತ್ಯ ಪುರುಷ ವಿಷಯ ಇದೆಯಲ್ಲ ಅದೇ ಎರಡೂ ಕಡೆ. ಎರಡೂ ಕಡೆ ಅಂದ್ರೆ ಅಲ್ಲಿ ಬೃಹದಾರಣ್ಯಕದಲ್ಲೂ ಮತ್ತೆ ಛಾಂದೋಗ್ಯದಲ್ಲೂ ಕೂಡ ಎರಡೂ ಕಡೆ ಉಭಯತ್ರ ಏಕಾಯೇನ ವಿಕೃತ್ವ ಒಂದೇ, ಎರಡೂ ಕೂಡ ಒಂದೇ, ಒಂದನ್ನೇ ಹೇಳಿದ್ದಾರೆ ಎಂಬುದಾಗಿ ಮಾಡಿಕೊಂಡು ಅವರು ಯಾರು ವೃತ್ತಿಕಾರ ಒಂದಾಗಿ ಮಾಡಿಕೊಂಡು ಸತ್ಯಾದೀನ್ ಗುಣ ಮತ್ತೆ ಸತ್ಯವೇ ಮುಂತಾದ ಗುಣಗಳನ್ನ ಈ ವಾಜಸನೈಭ್ಯ ಅಂದ್ರೆ ಈ ಬೃಹದಾರಣ್ಯಕದಲ್ಲಿ ಹೇಳಿರತಕ್ಕಂತ ಸತ್ಯತ್ವಾದಿ ಗುಣಗಳನ್ನ ಛಂದೋಗಾನ ಅಂದ್ರೆ ಆ ಛಾಂದೋಗ್ಯದ ಹೇಳಿರ್ತಕ್ಕಂಥ ಅಲ್ಲೂ ಇದೆಯಾ ಹೇಳಿದ್ದಲ್ಲ ಸತ್ಯವಿದ್ಯೆ, ಇಲ್ಲಿ ಈ ಗುಣವನ್ನ ಅಲ್ಲಿಯೂ ಕೂಡ ಉಪಸಂಹಾರ ಮಾಡಿಕೊಂಡು ತಿಳಿಯುತ್ತಾರೆ. ಯಾಕೆ ಅದು ಒಂದೇ, ಹೀಗೆ ತಿಳಿತಾರೆ ಅವರು ಅಂತ ಹೇಳ್ಬಿಟ್ಟು. ಅದಕ್ಕೆ ಭಗವತ್ಪಾದರು ಒಂದೇ ಮಾತು ಹೇಳ್ತಾ ಇದ್ದಾರೆ, ತನ್ನ ಸಾಧು ಲಕ್ಷ್ಯತೆ ತತ್ ಸಾಧು ನ ಲಕ್ಷ್ಯತೆ ನ ಸಾಧು ಲಕ್ಷ್ಯತೆ. ಅದು ಅಷ್ಟೊಂದು ಸಮರ್ಪಕವಾಗಿ ನಮಗೆ ತೋರುವುದಿಲ್ಲ ಅಂತ ಹೇಳಿ. ಯಾಕೆ ಸಮರ್ಪಕವಾಗಿ ತೋರೋದಿಲ್ಲ ಅಂತ ಕಾರಣ ಹೇಳ್ಬೇಕು ಇವಾಗ. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಛಾಂದೋಗ್ಯೇಹಿ ಜ್ಯೋತಿಷ್ಠೋಮ ಕರ್ಮ ಸಂಬಂಧಿನಿ ಇಯಂ ಉದ್ಗೀತವ್ಯಪಾಶ್ರಯ ವಿದ್ಯಾ ವಿಜ್ಞಾಯತೆ. ನೋಡಿ ಸ್ವಾಮಿ, ಈ ಛಾಂದೋಗ್ಯದಲ್ಲಿ ಹೇಳಿರ್ತಕ್ಕಂಥ ನೀವು ತಗೊಂಡಿದ್ದಲ್ಲ ವಾಕ್ಯ, ಅಕ್ಷಾದಿತ್ಯ ಪುರುಷ ಒಂದೇ ಹೇಳಿದ್ದೀರಲ್ಲ, ಸರಿ. ಅದು ಅಲ್ಲಿ ಯಾವ ಪ್ರಕರಣದಲ್ಲಿ ಬಂದಿದೆ, ಯಾವ ಸಂದರ್ಭದಲ್ಲಿ ಬಂದಿದೆ, ಯಾವ ಪ್ರಕರಣ ಅದು ಅಂತಂದ್ರೆ ಅದು ಅಲ್ಲಿ ಬಂದಿರತಕ್ಕಂಥದ್ದು ಈ ಉದ್ಗೀತೋಪಾಸನೆ, ಉದ್ಗೀತ ವಿದ್ಯೆಯನ್ನು ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಬಂದಿದೆ. ಯಾವ್ದಲ್ಲಿ? ಉದ್ಗೀತೋಪಾಸನೆ. ಯಾಕೆ ಅದು ಬಂದಿರತಕ್ಕಂತಹದ್ದೇ ಮೊದಲನೇ ಅಧ್ಯಾಯದಲ್ಲಿ. ಮೊದಲನೇ ಅಧ್ಯಾಯ ಛಾಂದೋಗ್ಯ ಶುರುವಾಗಿರೋದು ಹೇಗೆ? ಓಮಿತ್ಯೇತದಕ್ಷರ ಮುದ್ಗೀತ ಮುಪಾಸೀತ ಶುರುವಾಗೋದು ಅದರಿಂದ. ಉದ್ಗೀತ ವಿದ್ಯೆಯನ್ನು ಹೇಳ್ಕೊಂಡ್ಬಂದಿದ್ದಾರೆ. ಆ ಉದ್ಗೀತ ವಿದ್ಯೆಯನ್ನು ಹೇಳುವ ಸಂದರ್ಭದಲ್ಲಿ ಇದನ್ನ ಹೇಳಿದ್ದಾರೆ. ಈ ಉದ್ಗೀತ ವಿದ್ಯೆ ಅಂತ ಅನ್ನೋದು ಯಾವುದಪ್ಪ?
ಕರ್ಮಕ್ಕೆ ಸಂಬಂಧಪಟ್ಟಿದೆಯೋ ಅಥವಾ ವಿದ್ಯೆಗೆ ಸಂಬಂಧಪಟ್ಟಿದೆಯೋ ಹೇಳಪ್ಪ. ಅದು ಸ್ವಾಮಿ ಅದು ಉಪಾಸನೆಗೆ ಸಂಬಂಧಪಟ್ಟಿದೆ ಅರೆ ಅದೆಲ್ಲ ಬೇಡಪ್ಪ. ಉಪಾಸನೆ ಅಂತಕ್ಕಂಥದ್ದು ಏನು? ಉಪಾಸನೆ ಅಂತಕ್ಕಂಥದ್ದು ಅದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ವಿದ್ಯೆಗೆ ಅಥವಾ ಕರ್ಮಕ್ಕೆ ಸಂಬಂಧಪಟ್ಟಿದ್ದು ಅದನ್ನು ಹೇಳು. ಅಲ್ಲ ಸ್ವಾಮಿ, ಅದು ಕೂಡ ಉಪಾಸನ ಅಂತನ್ನೋದು ಕರ್ಮವೇ. ಕರ್ಮ ಜೋರ ಹೇಳು. ಉಪಾಸನ ಕರ್ಮ ಕರ್ಮ ಅಂದ್ರೇನು? ಅಲ್ಲಿ ಈ ಒಂದು ಕರ್ಮದ ಪ್ರಕರಣದಲ್ಲಿ ಇದನ್ನ ಹೇಳಿದ್ದಾರೆ. ಎರಡು ಒಂದೇ ಆದರೂ ಕೂಡ ಅಲ್ಲಿ ಹೇಗೆ ಹೇಳಿದ್ದಾರೆ ಅಂದ್ರೆ ಕರ್ಮದ ಪ್ರಕರಣದಲ್ಲಿ ಉದ್ಗೀತ ಪ್ರಕರಣದಲ್ಲಿ ಹೇಳಿದ್ದಾರೆ. ಸರಿನಪ್ಪ? ಸರಿ ಸರಿ. ಕರ್ಮಗಳ ವಿಚಾರದಲ್ಲಿ ಹೇಳಿದ್ದಾರೆ ಸ್ವಾಮಿ. ನೀವು ಅದನ್ನೇ ದೊಡ್ಡದು ಮಾಡ್ತಾ ಇದ್ದೀರಾ. ಯಾವುದೋ ಒಂದು ಕರ್ಮ ಹೇಳ್ಬೇಕು, ಇವಾಗ ಜ್ಞಾನ ಮಾಡ್ಕೋಬೇಕು ಅನ್ನೋದು ಕರ್ಮ ಅಲ್ಲ. ಸ್ವಲ್ಪ ಹೀಗೆ ವಾದ ಮಾಡೋಕ್ ಶುರು ಮಾಡ್ದ. ಹಾಗೆ ಹೇಳಿದ್ರು ನೋಡಪ್ಪ, ಅದೇನು ಸಾಧಾರಣ ಕರ್ಮ ಅಲ್ಲ. ಮತ್ಯಾವುದು? ಜ್ಯೋತಿಷ್ಠೋಮ ಕರ್ಮ ಸಂಬಂಧಿನಿ. ಇದು ಜ್ಯೋತಿಷ್ಠೋಮ ಯಾಗಕ್ಕೆ ಸಂಬಂಧಪಟ್ಟಿದ್ದಪ್ಪ ಇದು. ಅದನ್ನ ಬೇರೆ ಉಪಾಸನಾ ರೂಪವಾಗಿ ಮಾಡ್ತಾ ಇರ್ತಕ್ಕಂಥದ್ದಿದು. ಹಾಗೆ ಬೃಹದಾರಣ್ಯಕರ ಭಟ್ಟವದ ಒಂದಿದೆಯಲ್ಲ ಅಶ್ವಮೇಧ. ಅಶ್ವಮೇಧವನ್ನ ಅಲ್ಲಿ ಏನು ಅಲ್ಲೂ ಹೇಳಿದ್ದಾರೆ. ಅಶ್ವಮೇಧ ಕರ್ಮ ಪೂರ್ಕ ಮಾಡೋದು ಬೇರೆ ವಿಚಾರ. ಅಶ್ವತ್ಥಾಮ ವಿಶ್ವಸ್ತನ ಅವೆಲ್ಲ ಬೇರೆ. ಇದು ಉಪಾಸನಾ ರೂಪ. ಎಲ್ಲ ಒಂದು ಏನು ಚಿಂತನೆ ಅಷ್ಟೇ, ಮಾನಸಿಕವಾಗಿರ್ತಕ್ಕಂಥದ್ದು ಇದು ಹಾಗೇನೆ. ಇದೇನಾಗಿದೆ? ಜ್ಯೋತಿಷ್ಠೋಮ ಕರ್ಮ ಸಂಬಂಧಿನಿ ಎಂ. ಅದು ಉದ್ಗೀತ ವ್ಯಪಾಶ್ರಯ ವಿದ್ಯಾ. ಉದ್ಗೀತವನ್ನ ಆಶ್ರಯಿಸಿಕೊಂಡಿರತಕ್ಕಂತಹ ಉದ್ಗೀತ ಅಂದ್ರೇನು? ಅದು ಸಾಮವೇದದ ಅದು ಒಂದು ಏನು ಸಾಮವೇದದ ಒಂದು ವಿಧಾನ. ಅದರಲ್ಲಿ ಆ ವಿದ್ಯೆ ಉದ್ಗೀತ ಅದನ್ನು ಆಧರಿಸಿದ ವಿದ್ಯೆ ಅಲ್ಲಿ ಹೇಳಿದ್ದಾರೆ. ಮತ್ತು ತತ್ರ ಹಿ ಆದಿ ಮಧ್ಯಾವಸಾನೇಶು ಕರ್ಮ ಸಂಬಂಧಿ ಚಿಹ್ನಾನಿ ಭವಂತಿ. ಅಲ್ಲ ಸ್ವಾಮಿ, ಪೂರ್ವಪಕ್ಷಿ ಎದ್ದ. ಸ್ವಾಮಿ, ಅಲ್ಲಿ ನೀವು ಕರ್ಮ ಸಂಬಂಧಿ ಕರ್ಮ ಪ್ರಕರಣದ ಹೇಳಿದ್ದಾರೆ, ಉಪಾಸನಾ ಪ್ರಕರಣದಲ್ಲಿ ಹಾಗೆ ಅಂತ ಹೇಳ್ಬಿಟ್ರಿ. ಆದರೆ ಅಲ್ಲಿ ಬಾಯಿ ಬಿಟ್ಟು ಇದನ್ನ ಕರ್ಮ ಸಂಬಂಧಿ ಅಂತ ಎಲ್ಲಿ ಹೇಳಿದಾರ ಸ್ವಾಮಿ? ಹೇಳಿಲ್ದೆ ಹೋಗ್ಬಿಟ್ರೆ ನಾವು ಹೀಗೂ ಅರ್ಥ ಮಾಡ್ಬೋದಲ್ಲ. ಅದನ್ನ ಯಾಕೆ ಹೇಳ್ಕೋಬೇಕು ಕರ್ಮ ಸಂಬಂಧಿ ಅಂತ? ಅದರ ಮೂಲಕವಾಗಿ ವಿದ್ಯೆಯನ್ನು ಹೇಳಿದ್ದಾರೆ ಅಂತ ಅರ್ಥ ಮಾಡಿ. ಅಂದ್ರೆ ಇಲ್ಲ, ಹಾಗಾಗೋದಿಲ್ಲ. ಯಾಕೆ ಅಂದ್ರೆ ನೋಡಪ್ಪ, ಅಲ್ಲಿ ಎಲ್ಲಿ ಆ ಉದ್ಗೀತ ವಿದ್ಯೆಯನ್ನು ಹೇಳುವಾಗ ಕಂಠೋಕ್ತವಾಗಿ ಹೇಳ್ಬಿಟ್ಟಿದ್ದಾರೆ. ಏನು? ನೇರವಾಗಿ ಧೈರ್ಯ ಆದಿ ಮಧ್ಯ ಅವಸಾನೇಶು. ಅದನ್ನು ಹೇಳುವಾಗ ಮೊದಲಿನಲ್ಲಿ, ಪ್ರಾರಂಭದಲ್ಲಿ, ಪ್ರಕ್ರಮದಲ್ಲಿ, ಮತ್ತೆ ಮಧ್ಯದಲ್ಲಿ, ಮತ್ತೆ ಅವಸಾನೇಶು ಉಪಸಂಹಾರದಲ್ಲಿ, ಹೀಗೆ ಉಪಕ್ರಮದಲ್ಲಿ, ಮಧ್ಯದಲ್ಲಿ, ಉಪಸಂಹಾರದಲ್ಲಿಯೂ ಕೂಡ ಮೂರೂ ಕಡೆಗಳಲ್ಲಿ ಇದು ಕರ್ಮಕ್ಕೆ ಸಂಬಂಧವಾದದ್ದು ಎಂಬುದನ್ನ ಹೇಳಿದ್ದಾರೆ ಎನ್ನುವುದಕ್ಕೆ ನಮಗೆ ಸಾಕಷ್ಟು ಪ್ರಮಾಣಗಳು ಸಿಕ್ಕುತ್ತವೆ. ಇದು ಕರ್ಮ ಸಂಬಂಧ. ಒಂದು ಕಡೆ ಅಲ್ಲಪ್ಪ, ಉಪಕ್ರಮದಲ್ಲಿಯೂ ಅದನ್ನು ಹೇಳಿದ್ದಾರೆ, ಮಧ್ಯದಲ್ಲಿಯೂ ಹೇಳಿದ್ದಾರೆ, ಉಪಸಂಹಾರದಲ್ಲಿಯೂ ಹೇಳಿದ್ದಾರೆ. ಹೌದು, ಒಂದು ಕಡೆ ಹೇಳಿದ್ರೆ ನೀವು ಹೇಳಿದಾಗ ಏನೋ ಮಾಡಬಹುದಾಗಿತ್ತು. ಅಲ್ಲ, ಮೂರು ಕಡೆ ಹೇಳಿದ್ದಾರೆ. ಎಲ್ಲಿ ಸ್ವಾಮಿ? ನೋಡಪ್ಪ, ಮೊಟ್ಟ ಮೊದಲಿಗೆ ಉಪಕ್ರಮದಲ್ಲಿ ಏನು? ಅಲ್ಲಿ ಇಲ್ಲಿ ಛಾಂದೋಗ್ಯದಲ್ಲಿ ಬರತಕ್ಕಂಥ ಮಂತ್ರ, ಆ ಪೂರ್ತಿ ಮಂತ್ರ ಹೇಳ್ಬೇಕಾದ್ರೆ ಇದು ಸ್ವಲ್ಪ ಇದಾಗುತ್ತೆ. ಟೈಮ್ ಆಯ್ತು. ಇದು ನೋಡಿ, ಇಲ್ಲಿ ಹೇಳೋದಷ್ಟು ಹೇಳ್ತೇನೆ. ತಸ್ಯ ಇಯಮೇ ವರ್ಗಗ್ನಿ ಸಾಮ. ಇಯಮೇ ವರ್ಗಗ್ನಿ. ಇಯಮೇ ವರ್ಗಗ್ನಿ ಅಂತ ಅನ್ನೋದು ಹೇಗೆ ಮಾಡ್ಬೇಕು? ಇಯಂ ಏವ ಋಕ್ ಅಗ್ನಿ.
ಇದು ಏನು ಋಕ್ಕು ಅಗ್ನಿ ಸಾಮ ಎಂಬುದಾಗಿ ಕಂಠೋಕ್ತವಾಗಿ ಹೇಳಿದ್ದಾರೆ. ಈ ಕರ್ಮ ಸಂಬಂಧಿಯಾದ ಪ್ರಮಾಣ ಏಮೇವ ಋಕ್ ಅಗ್ನಿ ಸಾಮ ಇವೆಲ್ಲ ಇದೆ ಉಪಕ್ರಮದಲ್ಲಿ. ಮತ್ತೆ ಮಧ್ಯದಲ್ಲಿಯೂ ಕೂಡ ತಸ್ಯರ್ಚ ಸಾಮಚ ಜ್ಯೇಷ್ಠಂ ತಸ್ಮಾದುದ್ಗೀತಃ ತಸ್ಯರ್ಚ ಸಾಮಚ ತಸ್ಯ ಋಚ್ಚ ಸಾಮಚ ಅವನಿಗೆ ಋಕ್ಕು ಸಾಮ ಇವೆಲ್ಲ ಜ್ಯೇಷ್ಠಂ ಋಕ್ಕು ಮತ್ತೆ ಸಾಮ ಇವೆರಡು ಕೂಡ ಗೆಣ್ಣುಗಳಾಗಿವೆ. ಗಿಣ್ಣುಗಳು ಇದೆ ಹೇಳ್ತಾರ ಬೆಟ್ಟ ಗಿಣ್ಣಿರುತ್ತಲ್ಲ ಅದು ಆಗಿವೆ ಅಂತ ಹೇಳಿ ಮೂರು ಕಡೆಯೂ ಕೂಡ ತರ್ಚ ಸಾಮಯಷ್ಟು ಉದ್ಗೀತ ಮಧ್ಯದಲ್ಲಿ. ಇನ್ನು ಉಪಸಂಹಾರದಲ್ಲಿ ಏವಂ ವಿದ್ವಾನ್ ಸಾಮಗಾಯತಿ ಇದು ಕೂಡ ಕರ್ಮ. ಯಾರು ಈ ರೀತಿಯಾಗಿ ಸಾಮವನ್ನು ಗಾನ ಮಾಡುತ್ತಾರೆಯೋ, ಏನ್ ಗಾನ ಮಾಡೋದು ಸಾಮ ಎಲ್ಲ ಏನು ಸ್ವಾಮಿ ಏನಪ್ಪ ಕರ್ಮ ತಾನೆ. ಇತಿ ಉಪಸಂಹಾರೆ ಹೀಗೆ ಉಪಸಂಹಾರದಲ್ಲಿಯೂ ಕೂಡ ಹೇಳಿದ್ದಾರೆ. ಏನು ಅಲ್ಲಿ ಏನಾಯ್ತು? ಆದಿ ಮಧ್ಯಾವಸಾನೇಶು ಉಪಕ್ರಮ ಮಧ್ಯ ಮತ್ತೆ ಉಪಸಂಹಾರ ಮೂರು ಕಡೆಗಳಲ್ಲಿ ನಮಗೆ ಕರ್ಮ ಸಂಬಂಧಿಯಾದ ವಾಕ್ಯ ನಮಗೆ ಸಿಕ್ಕುತ್ತವೆ. ಅದು ಇದು ಕರ್ಮ ಸಂಬಂಧಿ ಕರ್ಮ ಪ್ರಕರಣ ಎನ್ನುವುದಕ್ಕೆ ಪ್ರಮಾಣವಾಗಿವೆ. ಹೌದ್ ತಾನೆ? ಹಾಗಾಗಿ ಏನಾಗಿದೆ ಇಲ್ಲಿ ಕರ್ಮ ಪ್ರಕರಣದಲ್ಲಿ ಹೇಳಿರತಕ್ಕಂಥದ್ದು ಛಾಂದೋಗ್ಯದಲ್ಲಿ. ಮತ್ತು ಆದರೆ ಈ ಬೃಹದಾರಣ್ಯಕದಲ್ಲಿ ನೈವಂ ವಾಜಸನೇಯಕ್ಕೆ ಕಿಂಚಿತ್ ಕರ್ಮ ಸಂಬಂಧಿ ಚಿಹ್ನಮಸ್ತಿ. ಆದರೆ ಬೃಹದಾರಣ್ಯಕ ಹೇಳಿರ್ತಕ್ಕಂಥ ಇದನ್ನೇ ಹೇಳಿದ್ದಾರೆ. ಹೇಳಿದ್ದರೂ ಕೂಡ ಅಲ್ಲಿ ಯಾವುದೇ ಕರ್ಮ ಸಂಬಂಧಿ ಇದು ಕರ್ಮ ಸಂಬಂಧಿಯಾಗಿದೆ ಕರ್ಮಕ್ಕೆ ಸಂಬಂಧಪಟ್ಟಿದೆ ಎಂದು ಹೇಳುವುದಕ್ಕೆ ನಮಗೆ ಯಾವ ಚಿಹ್ನೆಯಾಗಲಿ ಪ್ರಮಾಣವಾಗಲಿ ಸಿಕ್ಕುವುದಿಲ್ಲ. ಎಲ್ಲಿ? ಬೃಹದಾರಣ್ಯಕದಲ್ಲಿ. ಬೃಹದಾರಣ್ಯಕ ಒಂದೊಂದು ಅಕ್ಷರವೂ ಕೂಡ ಹೃದ್ಗತವಾಗಿಬಿಟ್ಟಿರ್ಬೇಕು. ಆಗ್ತಾನೆ ಇವೆಲ್ಲ ಹೇಳೋಕ್ ಸಾಧ್ಯ. ವಾಜಸನೇಕ ಬೃಹದಾರಣ್ಯಕದಲ್ಲಿ ಇಲ್ಲ. ಕರ್ಮ ಸಂಬಂಧಿ ಇದು ಎಂದು ಹೇಳುವುದಕ್ಕೆ ಯಾವ ಚಿಹ್ನೆಯಾಗಲಿ ಪ್ರಮಾಣ ಅಂದ್ರೆ ಪ್ರಮಾಣ ಸಿಕ್ಕುವುದಿಲ್ಲ. ತತ್ರ ಪ್ರಕ್ರಮ ಭೇದಾತ್ ವಿದ್ಯಾಭೇದೇ ಸತಿ ಗುಣವ್ಯವಸ್ಥಾ ಯುಕ್ತ ಇತಿ. ಆದ್ದರಿಂದ ಏನಾಗಿದೆ? ಈ ಒಂದು ನಿಶ್ಚಯವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ವಾಜಸನೇಕ ಪ್ರಕ್ರಮ ಭೇದ ಹೀಗೆ ಪ್ರಕ್ರಮ ಭೇದ ಅಂದ್ರೇನು? ಉಪಕ್ರಮದಲ್ಲಿ ಭೇದವಿರುವುದರಿಂದ ಎಲ್ಲಿ ಎರಡಕ್ಕೂ ಕೂಡ. ಯಾವೆರಡಕ್ಕೆ? ಬೃಹದಾರಣ್ಯಕ ಮತ್ತೆ ಈ ಒಂದು ಛಾಂದೋಗ್ಯ ಇವೆರಡೂ ಕಡೆ ಉಪಕ್ರಮದಲ್ಲಿಯೇ ನಮಗೆ ಭೇದವು ತೋರುತ್ತಿರುವುದರಿಂದ ಅಲ್ಲೇ ಯಾವ ಚಿಹ್ನೆ ಸಿಕ್ಕೋದ ಕರ್ಮ ಸಂಬಂಧಿ ಅನ್ನೋದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಸಿಕ್ಕುತ್ತೆ. ಆದ್ದರಿಂದ ಇಲ್ಲಿ ವಿದ್ಯಾಭೇದೇ ಚ ಸತಿ ಏನಾಗುತ್ತೆ? ಉಪಕ್ರಮ ಎರಡೂ ಕೂಡ ಬೇರೆ ಬೇರೆಯಾಗಿದೆ. ಆದ್ದರಿಂದ ವಿದ್ಯೆಯೂ ಬೇರೆ. ಹೀಗೆ ಸತಿ ಹೀಗಿರಬೇಕಾದ ಗುಣ ವ್ಯವಸ್ಥಾ ಏವ ಯುಕ್ತ. ಗುಣ ವ್ಯವಸ್ಥಾ ಅಂದ್ರೇನು? ಗುಣ ಸತ್ಯಾದಿ ಗುಣ ಸತ್ಯವಿದೆ ತಾನೇ. ಸತ್ಯಾದಿ ಗುಣಗಳನ್ನ ವ್ಯವಸ್ಥಾ ವ್ಯವಸ್ಥಾ ಅಂದ್ರೇನು? ಎಲ್ಲಿ ಹೇಗಿದೆಯೋ ಅಲ್ಲಿಗೆ ಮಾತ್ರ. ಇದು ಇಲ್ಲಿ ಹೇಗಿದೆಯೋ ಇಲ್ಲಿಗೆ ಮಾತ್ರ. ಇಲ್ಲಿಗೆ ಇದೇ ವ್ಯವಸ್ಥೆ, ಅಲ್ಲಿಗೆ ಅದೇ ವ್ಯವಸ್ಥೆ. ಅದನ್ನ ಇಲ್ಲಿ ತರಬಾರದು, ಅದನ್ನ ಇಲ್ಲಿಂದ ತೆಗೆದುಕೊಂಡು ಹೋಗಬಾರದು. ಹಾಗಾಗಿ ಸಾಯೇವ ಅದೇ ಅಂತ ಹೇಳಿದ್ರೆ ತಪ್ಪಾಗಿ ಬಿಡುತ್ತೆ. ಎರಡು ಒಂದೇ ಅಲ್ಲ. ಆದ್ದರಿಂದ ಬೃಹದಾರಣ್ಯಕದಲ್ಲಿ ಇರತಕ್ಕಂತ ವಿಷಯವಾಕ್ಯ ಮತ್ತೆ ಛಾಂದೋಗ್ಯದಲ್ಲಿ ಇರತಕ್ಕಂತ ವಿಷಯವಾಕ್ಯ ಎರಡೂ ಕೂಡ ಹೊಂದೋದೇ ಇಲ್ಲ.
ಒಂದು ಕರ್ಮ ಸಂಬಂಧಿ, ಇನ್ನೊಂದು ವಿದ್ಯಾ ಸಂಬಂಧಿ. ಆದ್ದರಿಂದ ಸಾಯೇವ ಎರಡು ಒಂದೇ ಅಂತ ಸೂತ್ರಕಾರರು ಹೇಳಿದ್ದಾರಲ್ಲ ಭಗವಾನ್ ಬಾದರಾಯಣರು. ಎರಡು ಒಂದೇ ಆಗೋಕೆ ಸಾಧ್ಯವೇ ಇಲ್ಲ. ಬೃಹದಾರಣ್ಯಕ ಛಾಂದೋಗ್ಯ ಹೇಳಿರ್ತಕ್ಕಂಥ ಸತ್ಯವಿದ್ಯೆ. ಹಾಗಾಗಿ ಏನ್ ಮಾಡಬೇಕು, ಬೃಹದಾರಣ್ಯಕದಲ್ಲಿ ಹೇಳಿರತಕ್ಕಂತಹ ವಿದ್ಯೆಯನ್ನು ಮಾತ್ರ ತೆಗೆದುಕೊಳ್ಬೇಕು, ಛಾಂದೋಗ್ಯದಲ್ಲಿ ಹೇಳಿರ್ತಕ್ಕಂತಹ ವಿದ್ಯೆಯನ್ನು ಅಲ್ಲ ಅಂತ ಹೇಳಿ ಈ ಒಂದು ಏಕದೇಶಗಳು ಅಂದ್ರೆ ಅವರೇ ವೃತ್ತಿಕಾರು ಜನರಿಗೆ ಹಿಂದೆ ಶಂಕರ ಸಮಕಾಲೀನಿರ್ಬೋದು ಅಥವಾ ಹಿಂದೆ ಇರಬಹುದು. ಅವರು ಮಾಡಿರ್ತಕ್ಕಂಥ ವ್ಯಾಖ್ಯಾನದಲ್ಲಿ ಈ ದೋಷ ನೋಡಿ ಎಂಥ ಒಂದು ಇದರ ಹಾಕಿ ಅಂಶವನ್ನು. ಆದ್ದರಿಂದ ನೋಡಿ, ನೀವು ತೆಗೆದುಕೊಂಡಿರ್ತಕ್ಕಂತಹದ್ದು ಸರಿ ಇಲ್ಲ, ವಿಷಯವಾಕ್ಯ ಸರಿ ಇಲ್ಲ. ನಾವು ತೆಗೆದುಕೊಂಡಿರ್ತಕ್ಕಂಥದ್ದೇ ಸರಿಯಾಗಿದೆ. ನಿಮ್ಮಲ್ಲಿ ಇಲ್ಲಿ ವ್ಯವಸ್ಥೆ ಇಲ್ಲಿಗೆ, ಅಲ್ಲಿ ವ್ಯವಸ್ಥಿತವಾಗಿ ತಿಳಿಯಬೇಕು. ಅಲ್ಲಿಗೆ ಇಲ್ಲಿಗೆ, ಅಲ್ಲಿಗೆ ಅದೇ ವ್ಯವಸ್ಥೆ, ಇಲ್ಲಿಗೆ ಇದೇ ವ್ಯವಸ್ಥೆ. ಅಂದ್ರೆ ಬೇರೆ ಬೇರೆಯಾಗಿ ತಿಳಿಕೊಳ್ಳುತ್ತೆ ಅಲ್ಲ ಅಂತ ಹೇಳಿ ಈ ಒಂದು ಸೂತ್ರ ಶೈವಹಿ ಸತ್ಯಾದಯ ಅಂತ ಅನ್ನೋದನ್ನ ಅದನ್ನ ಮುಕ್ತಾಯ ಮಾಡಿದ್ರು. ಮತ್ತೆ ಮುಂದಕ್ಕೆ ಈ ಕೆಲವು ಸಗುಣ ವಿದ್ಯೆಗಳಲ್ಲಿ ತಗೊಂಡು ವಿದ್ಯೆಗಳನ್ನು ತೆಗೆದುಕೊಂಡು ಅದರಲ್ಲಿ ಯಾವುದನ್ನು ಉಪಸಂಹಾರ ಮಾಡಬೇಕು, ಯಾವುದನ್ನು ಉಪಸಂಹಾರ ಮಾಡಬಾರದು ಎನ್ನುವುದನ್ನು ಕೂಡ ಮುಂದೆ ಹೇಳ್ತಾರೆ. ಎಷ್ಟು ಈ ಶಾಸ್ತ್ರ ಪೂರ್ತಿಯಾಗಿ ಆಮೂಲ ಚೂಡಂ ಅಂತ ಹೇಳ್ತಾರಲ್ಲ, ಆಂತಂ ಅಂತ ಕೊನೆಯವರೆಗೆ ಮೊದಲಿನಿಂದ ಕೊನೆ ಅಧ್ಯಯನ ಮಾಡಿದ್ರೆ ಸಾಂಗವಾಗಿ ಗುರುಮುಖೇನ ಆಗ ಮಾತ್ರ ನಮಗೆ ಸಿದ್ಧಾಂತ ಸರಿಯಾಗಿದೆ ಅಂತ ಅರ್ಥವಾಗುತ್ತೆ ಹೊರತು ಅಧ್ಯಾಯ ಎಲ್ಲೋ ಓದ್ಕೊಳ್ಳೋದು 4 ದಿನ ಬಂದ್ರೆ ಹೋಗಿ ಮಾಡೋದು ಏನು ಅರ್ಥ. ಅವಾಗ ಏನಾಗತ್ತೆ, ಇವ್ರು ಆಗ್ತಾ ಇದೆಯಲ್ಲ, ಸರಿ ಇಲ್ಲ ಕಂಡ್ರೆ ಇವ್ರು ಹೇಳಿದ್ದು ಇವ್ರು ಹೇಳಿದ್ದು ಸರಿ, ಅದೇ ಅಪಾರ್ಥಗಳಾಗತ್ತೆ. ಇರ್ಲಿ, ನಾವು ಅಧ್ಯಯನ ಮಾಡ್ತಾ ಇದ್ದೇವೆ, ಮುಂದುವರೆಯೋಣ. ನಾಳೆ ಮುಂದಿನ ಅಧಿಕರಣದಲ್ಲಿ ಏನು ವಿಚಾರ ಹೇಳ್ತಾರೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.